ಕಾವೇರಿ ನೀರು ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರು ಬಿಡುವ ಆದೇಶಕ್ಕೆ ಮೈಸೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಎಂ ಲಿಂಗರಾಜುರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಕರ್ನಾಟಕದ ಹಕ್ಕಿಗೆ ಧಕ್ಕೆ. ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವ ಆದೇಶಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡುವಂತೆ ಆದೇಶ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಬೆಳಗ್ಗೆ 11:30ಕ್ಕೆ ಮೈಸೂರಿನ ರಾಮಸ್ವಾಮಿ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಲಿಂಗರಾಜು ಅವರ ನೇತೃತ್ವದಲ್ಲಿ ನಡೆಸಲಾಗುವುದು. ಚರಣ್ರಾಜ್ ಕೆಆರ್, ಪ್ರಧಾನ ಕಾರ್ಯದರ್ಶಿ ಮಲ್ಲೇಶ್, ರಾಜ್ಯ ಉಪಾಧ್ಯಕ್ಷ ಮಹಾದೇವ ಸ್ವಾಮಿ, ರಾಜ್ಯ ಖಜಾಂಚಿ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಲಿದ್ದಾರೆ. ಕರ್ನಾಟಕದ ರೈತರಿಗೆ ಕುಡಿಯುವ ನೀರಿನ ಸಮಸ್ಯೆ ಇರುವಾಗ ಹೊರ ರಾಜ್ಯಕ್ಕೆ ನೀರು ಬಿಡುವುದು ಅನ್ಯಾಯ ಎಂದು ಎಂ ಲಿಂಗರಾಜು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪ್ರತಿಭಟನೆ ವೇಳೆ ಹಲವು ಕನ್ನಡ ಪರ ಹೋರಾಟಗಾರರು, ರೈತರು, ಸಾರ್ವಜನಿಕರು ಭಾಗವಹಿಸಿದರು. ಅದನ್ನ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಗೆ ಖಂಡಿಸ್ತದೆ. ಯಾಕೆಂದ್ರೆ ಇವತ್ತು ನಮ್ಮ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಬೆಂಗಳೂರು ನಗರ ಎಲ್ಲಾ ಕಡೆನೂ ಕುಡಿಯೋಕ್ಕೂ ಕೂಡ ನೀರಿಲ್ಲ. ಅದರಲ್ಲೂ ನಮ್ಮ ರೈತರಿಗೆ ಬೆಳೆಯೋದಕ್ಕೂ ಕೂಡ ನೀರಿಲ್ಲದಾಗ ಇವತ್ತು ಏನು ಕಾವೇರಿ ಪ್ರಾಧಿಕಾರ ಪ್ರತಿದಿನ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರನ್ನ ಬಿಡು ಅಂತ ಹೇಳಿದ್ದಾರೆ. ಅದನ್ನ ನಾವು ಖಂಡಿಸ್ತಾ ಇದೀವಿ. ಯಾಕೆಂದ್ರೆ ಈ ವರ್ಷ ಏನು ಕರ್ನಾಟಕ ಬರಪೀಡಿತ ಪ್ರದೇಶ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ರಕ್ತ ಕೊಟ್ಟರು ಕೂಡ ನೀರನ್ನ ನಾವು ಬಿಡೋದಿಲ್ಲ ಅಂತ ಹೇಳಿ ಖಂಡಿಸ್ತಾ ಇದೀವಿ. ಆದ್ರಿಂದ ಇವತ್ತು ತಮಿಳುನಾಡು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ. ಏನಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಿಂದ ಒಂದು ಹನಿ ನೀರನ್ನು ಕೂಡ ನಾವು ನಿಮ್ಗೆ ಕೊಡೋದಿಲ್ಲ ಅಂತ ಹೇಳಿ ಅವ್ರನ್ನ ಎಚ್ಚರಿಕೆ ಕೊಡ್ತಾ ಇದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಏನಂದ್ರೆ ಮುಂದಿನ ದಿನ ಇವತ್ತು ರಾಜ್ಯ ಸರ್ಕಾರ ಏನಾದ್ರು ಎಚ್ಚೆತ್ಕೊಂಡು ನೀರ್ನ ತಮಿಳುನಾಡಿಗೆ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಅವ್ರ ಜೊತೆ ಸಹಕಾರ ಕೊಡ್ತೀವಿ. ಏನಾರ ರಾತ್ರೋರಾತ್ರಿ ತಮಿಳುನಾಡಿಗೆ ನೀರ್ನ ಬಿಟ್ರೆ ಮುಂದಿನ ದಿವಸ ಸ್ವಾಭಿಮಾನಿ ಬಳಗ ಉಗ್ರವಾಗಿ ಖಂಡಿಸ್ಬೇಕಾಗುತ್ತೆ. ಇನ್ನೂ ಹೋರಾಟ ಹೆಚ್ಚಾಗಿ ನಾವು ನಮ್ಮ ಬಳಗದಿಂದ ಮಾಡಬೇಕಾಗುತ್ತೆ. ಆದ್ರಿಂದ ರಾಜ್ಯ ಸರ್ಕಾರಕ್ಕೆ ಏನು ಒಂದು ಕಿವಿ ಮಾತನ್ನು ಹೇಳ್ತಾ ಇದೀವಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಈ ಬಾರಿ ನೀರ್ನ ಒಂದು ಕ್ಯೂಸೆಕ್ ನೀರ್ನು ಕೂಡ ಕೊಡಬಾರ್ದು ಅಂತ ಈ ದಿನ ನಾವು ಹೇಳ್ತಾ ಇದೀವಿ ಸರ್. ಸಮಿತಿ ಏನು 3500 ಕ್ಯೂಸೆಕ್ ಅಂದ್ರೆ 3500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಏನು ಆದೇಶ ಮಾಡಿದೆ ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ತೀವ್ರವಾಗಿ ಖಂಡಿಸ್ತಿದೆ. ಈಗ ಕರ್ನಾಟಕದಲ್ಲಿ ಆಲ್ರೆಡಿ ಬರಗಾಲ ಇರೋದ್ರಿಂದ, ಬರ ಪರಿಸ್ಥಿತಿ ಇರೋದ್ರಿಂದ ಮಡಿಕೇರಿ ಮತ್ತೆ ಕೊಡಗು ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ. ಹಾಗಾಗಿ KRS ನಲ್ಲಿ 17 TMC ನೀರುಗಳು ಮಾತ್ರ ಇದೆ. ಅದರಲ್ಲಿ ಉಪಯೋಗಕ್ಕೆ ಬರುವಂತದ್ದು ಕೇವಲ 12 TMC ನೀರುಗಳು. ಆ 12 TMC ನೀರನ್ನ ಕರ್ನಾಟಕದ ಬೆಂಗಳೂರು, ಮೈಸೂರು, ರಾಮನಗರ, ಮಂಡ್ಯ ಸುಮಾರು 14 ಜಿಲ್ಲೆಗಳು, 14ರಿಂದ 15 ಜಿಲ್ಲೆಗಳು ಕುಡಿಯೋಕೆ ನೀರನ್ನ ಉಪಯೋಗಿಸಬೇಕು. ಅದೇ ರೀತಿ ಆ ಮಂಡ್ಯ ಭಾಗದ ರೈತರು ಬೆಳೆಗಳನ್ನ ಅದರ ಮೇಲೆ ಅವಲಂಬನೆ ಆಗಿದ್ದಾರೆ. ಅದರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಕೂಡ ಮಂಡ್ಯ ಭಾಗದ ಶ್ರೀರಂಗಪಟ್ಟಣ ಕೆಲವು ರೈತರಿಗೆ ತಾವು ಈ ವರ್ಷ ಯಾವುದೇ ಬೆಳೆಗಳನ್ನ ಬೆಳಿಬೇಡಿ, ಕರ್ನಾಟಕದಲ್ಲಿ ಬರ ಪರಿಸ್ಥಿತಿ ಇದೆ, ಹಾಗಾಗಿ ನೀರು ಬಿಡಕ್ ಆಗಲ್ಲ ಅಂತ ಕರ್ನಾಟಕದ ರೈತರಿಗೆ ಸಮಾಧಾನ ಪಡಿಸ್ತಾ ಇದೆ. ಅದೇ ರೀತಿ ಇದೇ ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಕಾವೇರಿ ನೀರು ಪ್ರಾಧಿಕಾರಕ್ಕೆ ಸರಿಯಾದ ರೀತಿಯಲ್ಲಿ ಕರ್ನಾಟಕದಲ್ಲಿ ಆಗಿರುವಂತಹ ಪರಿಸ್ಥಿತಿಯನ್ನು ವಾದ ಮಾಡೋದ್ರಲ್ಲಿ ವಿಫಲವಾಗಿದೆಯೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬರಗಾಲ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಒಂದು ಹನಿ ನೀರನ್ನು ಕೂಡ ತಮಿಳುನಾಡಕ್ಕೆ ಬಿಡಕ್ಕಾಗಲ್ಲ. ಒಂದು ಪಕ್ಷ ಏನಾದ್ರೂ ಕಾವೇರಿ ಪ್ರಾಧಿಕಾರದವರು ಮಾಡಿರೋ ಆದೇಶವನ್ನ ಪಾಲಿಸಿ ರಾಜ್ಯ ಸರ್ಕಾರ ಏನಾದ್ರೂ ನೀರಂತ ಬಿಟ್ಟು ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಕರ್ನಾಟಕಾದ್ಯಂತ ಉಗ್ರ ಹೋರಾಟವನ್ನ ಮಾಡ್ತೇವೆ. ಯಾವಾಗ ನೀರು ಬಿಡ್ತಾರೋ ಅದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಾಧಿಕಾರದ ಪದಾಧಿಕಾರಿಗಳು ಅದೇ ನೀರಲ್ಲಿ ಬಿದ್ದು ಕೂಡ ನಾವೆಲ್ಲ ಕೂಡ ಪ್ರಾಣವನ್ನ ಕೂಡ ಕಳ್ಕೊಳ್ತೇವೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ದಯಮಾಡಿ ಏನು ಕಾವೇರಿ ಪ್ರಾಧಿಕಾರ ಆದೇಶ ಮಾಡಿದೆ ಆ ಆದೇಶ ನಾವು ಹಿಂದೆ ತಗೋಬೇಕು. ಕರ್ನಾಟಕದಲ್ಲಿ ಬರಗಾಲ ಪರಿಸ್ಥಿತಿ ಇದೆ. ನಾವು ಹಿಂದೆ ನೀರಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ನೀರು ಬಿಟ್ಟಿದ್ದೇವೆ. ಕರ್ನಾಟಕ ಉಚ್ಚ ನ್ಯಾಯಾಲಯ ಆಗಲಿ, ಸರ್ವೋಚ್ಚ ನ್ಯಾಯಾಲಯ ಆದೇಶಕ್ಕೆ ನಾವು ಮನ್ನಣೆ ಕೊಡ್ತೀವಿ. ಆದ್ರೆ ಈ ಭಾಗದಲ್ಲಿ 2026ರಲ್ಲಿ ಕರ್ನಾಟಕದಲ್ಲಿ ಬರಗಾಲ ಪರಿಸ್ಥಿತಿ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀರು ಬಿಡಕ್ ಆಗಲ್ಲ. ಯಾವುದೇ ಕಾರಣಕ್ಕೂ ನೀರು ಬಿಟ್ಟರೆ ರಾಜ್ಯ ಸರ್ಕಾರ ಅಂತ ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸಮಿತಿ ನೀರು ಪ್ರಾಧಿಕಾರ ಸಮಿತಿ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ.